ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇದು ಬಂದು ಭಾನುವಾರದ ಮಿನಿ ಬ್ಲಾಗ್. ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ಸಿಂಪಲ್ಲಾಗಿ ಗೋಧಿ ದೋಸೆನ ಪಾಪು ಬಂದಿದ್ದ. ಪಾಪು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ಸಾಯಂಕಾಲ ಆಗಿತ್ತು. ಗುರುರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕು ಅಂತೇಳಿ ನಮಗೆಲ್ಲ ಪೂಜೆ ಮುಗಿಸ್ಕೊಂಡು ನಾನು ನನ್ನ ಹಸ್ಬೆಂಡು ಬಂದ್ವಿ. ಇದು ಬಂದು ಗುರುರಾಘವೇಂದ್ರ ಸ್ವಾಮಿ ಮಠ ನಮ್ಮ ಮನೆಯಲ್ಲಿ ಸ್ವಲ್ಪನೇ ಹತ್ರ ಇರುವಂಥದ್ದು. ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಂತೇನಿಲ್ಲ, ಹತ್ರ ಇದೆ. ಕಮ್ಮಸಂದ್ರದ ಸೈಡ್ ಬರುತ್ತಿದ್ದು ನಾವು ಒಡ್ಡಳ್ಳಿ ಅಂತ ಇದೆಯಲ್ಲ ಆ ರೂಟಿದು. ಇದು ಆಲ್ಮೋಸ್ಟು ರಾಘವೇಂದ್ರ ಸ್ವಾಮಿ ಮಠನ ಎಲ್ಲರೂ ಬಂದು ನೋಡಿರ್ತಾರೆ, ದರ್ಶನ ಕೂಡ ಮಾಡ್ಕೊಂಡು ಹೋಗಿರ್ತಾರೆ. ಈ ವಿಡಿಯೋ ನೋಡೋದ್ರಿಂದ ಅವರಿಗೂ ಕೂಡ ಗೊತ್ತಾಗುತ್ತೆ. ನಾವು ಕಷ್ಟ ಕಾಲದಲ್ಲಿದ್ದಾಗ ನರಸಿಂಹಸ್ವಾಮಿ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ತುಂಬಾ ದೇವ್ರನ್ನ ಬೇಡ್ಕೊಂಡಿದ್ವಿ. ಎಲ್ಲ ದೇವರು ನಮ್ಮನ್ನು ಕೈ ಹಿಡಿದು ಕಾಪಾಡಿದೆ. ಹಾಗಾಗಿ ನಾವು ಗುರುವಾರ ನಮ್ಮ ಕೈಲಿ ಬರೋಕ್ಕಾಗಿಲ್ಲ ಅಂದರೂ ಕೂಡ ಭಾನುವಾರ ತಪ್ಪದೇನೆ ಬಂದು ದೇವರಿಗೆ ತುಪ್ಪದ ದೀಪನ ಹಚ್ಚಿ ಆರತಿನ ಮಾಡಿ ದೇವ್ರ ಹತ್ರ ಏನೇ ಕಷ್ಟಗಳು ಬಂದರೂ ಎದುರಿಸುವಂಥ ಶಕ್ತಿ ಕೊಡು ದೇವರೇ ಅಂತ ಮಾತ್ರ ಬೇಡ್ಕೊತೀವಿ. ದೇವರು ಏನು ಕೊಟ್ಟಿಲ್ಲ ಅಂದರೂ ಆರೋಗ್ಯ ಬಗ್ಗೆ ದುಡಿಯುವಂಥ ಶಕ್ತಿ ಕೊಡ್ತು ಅಂದರೆ ಕಷ್ಟನೂ ಸುಖನೂ ಚೆನ್ನಾಗಿ ಜೀವನ ಕೂಡ ಮಾಡ್ಬೋದು. ನಾವು ಕೇಳ್ಕೊಳ್ಳೋದು ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ಮನಸ್ಸಿರೋ ಪ್ರತಿಯೊಬ್ಬರಿಗೂ ಒಳ್ಳೆ ದೇವರು ಮಾಡೇ ಮಾಡ್ತಾರೆ. ಯಾವುದೇ ರೀತಿ ಕಷ್ಟಗಳು ಬಂದರೂ ಅದನ್ನು ಎದುರಿಸುವಂಥ ಶಕ್ತಿ ಕೊಡ್ತಾರೆ. ಹೀಗಾಗಿ ದೇವಸ್ಥಾನ ಇವತ್ತು ಬಂದು ವೆದರ್ ಹೆಂಗಿತ್ತು ಅಂತಂದರೆ ತುಂಬಾ ಮಳೆ ಬರೋ ರೀತಿ ಇತ್ತು. ಮೋಡ ಎಲ್ಲ ತುಂಬ ಮುಚ್ಕೊಂಡ್ಬಿಟ್ಟಿತ್ತು, ಮಳೆ ಬರೋ ರೀತಿ ಇತ್ತು. ಬೇಗನೆ ದೇವ್ರ ದರ್ಶನ ಕೂಡ ಮಾಡಿಕೊಂಡು ಹಾಗೆ ಆರತಿ ಕೂಡ ತಗೊಂಡು ದೇವರಿಗೆ ಅಕ್ಷತೆ ಕಾಳು ಕೂಡ ಕೊಡ್ತಾಯಿದ್ರು. ಅದನ್ನು ಬಂದು ಎಲ್ಲರೂ ತಲೆ ಮೇಲೆ ಹಾಕ್ಕೊಂಡು ಅಲ್ಲಲ್ಲೇ ಚೆಲ್ಬಿಟ್ಟಿರ್ತಾರೆ. ಆ ರೀತಿ ಮಾಡಬಾರ್ದು. ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನೀವು ಒಳ್ಳೆ ಕೆಲಸಕ್ಕೆ ಹೋಗ್ತಿರಲ್ಲ, ಅಲ್ಲಿ ಅದನ್ನು ತೊಗೊಂಡೋಗೋದ್ರಿಂದ ನಿಮಗೆ ಆ ಕೆಲಸಗಳು ಚೆನ್ನಾಗಿ ನೆರವೇರ್ತಾ ಬರುತ್ತೆ. ಈ ವಿಡಿಯೋ ಬಂದು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.